Hello viewers, welcome to my channel. ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಈ ಕ್ವಶನ್ 8th ಕ್ವಶನ್ ಇದು. ಓಕೆ, if A ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, we have to verify this condition. A cube minus 6A square plus 5A plus 11I is equal to O. Okay, where O is 0 matrix of order 3 by 3. Okay, actually ಇದು 0 ಇದು 0 or O you can already ಕೊಟ್ಟಿದ್ದಾನೆ. ಈ O ಅನ್ನೋದೇನು 0 matrix of 3 by 3. Okay, ಇದನ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಇದನ್ನ ವೆರಿಫೈ ಮಾಡೋಣ. ಫಸ್ಟ್ we have to find the given ಏನು ಕೊಟ್ಟಿದ್ದಾನೆ, A matrix ಕೊಟ್ಟಿದ್ದಾನೆ. given A is equal to 1 1 1 1 2 minus 3 2 minus 1 3. Okay, we have to find the A cube A square value find out ಮಾಡಬೇಕು. first A square find out ಮಾಡಿ. Okay, A into A, that is equal to 1 1 2 1 2 minus 1 1 minus 3 3 1 1 1 1 2 minus 3 2 minus 1 3. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಿಮಗೆ 1 ಇಂಟು ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ, ಈ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಈ ಎಲಿಮೆಂಟ್ ಪ್ಲಸ್ ಈ ಎಲಿಮೆಂಟ್. ಓಕೆ, ಗೊತ್ತಾಯ್ತಾ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅಂತ? ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ವಿಡಿಯೋ, ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, 1 ಇಂಟು 1 1 plus 2 ಇದು ಬರುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ ನಮಗೆ 1 plus 2 minus 1. ಇವಾಗ ಫಸ್ಟ್ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ 1 minus 3 plus 3. ದೆನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ 1 plus 2 minus 3 to the 6 1 plus 2 to the 4 plus 3 1 the 3. ಓಕೆ, 1 minus 3 to the 6 minus 3 to the 9. Next 2 minus 1 plus 3 to the 6. Next 2 minus 2 minus 3. Then 2 plus 3 plus 3 is 9. ಇಷ್ಟು ಬರುತ್ತಾ? ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ. ಓಕೆ, 2 plus 1 3 plus 1 ಎಷ್ಟು 4 ಆಗುತ್ತೆ. ಇದು 4 1 1 get cancelled, we get 2. Then 3 3 get cancelled, we get 1 here. Then minus 3 here. Then 7 8 ಬರುತ್ತೆ. Then ಇಲ್ಲಿ ಏನು ಬರುತ್ತೆ ನಮಗೆ minus 6 1 ಎಷ್ಟು minus 5 minus 9 ಇದೆ minus 14 ಆಗುತ್ತೆ. Then 1 plus 1 6 7 2 get cancelled, we get minus 3. Then here what we get here, similarly ಇಲ್ಲಿ ಕೂಡ 14 ಬರುತ್ತೆ ನಮಗೆ. ಓಕೆ, ಈಗ ಗೊತ್ತಾಯ್ತಲ್ಲ ಇದನ್ನ ಹೆಂಗ್ ಮಾಡಬೇಕು ಅಂತ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಬರುತ್ತೆ. ಓಕೆ, ಇವಾಗ ಎ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಎ ಕ್ಯೂಬ್ ಅನ್ನೋದು ಫೈಂಡ್ ಔಟ್, ಇದು ಎ ಸ್ಕ್ವೇರ್. ಇವಾಗ ಎ ಕ್ಯೂಬ್ ಫೈಂಡ್ ಔಟ್ ಮಾಡಿ, ಎ ಸ್ಕ್ವೇರ್ ಇಂಟು ಎ ಫೈಂಡ್ ಔಟ್ ಮಾಡಿ. A square value already ನಾವು ಫೈಂಡ್ ಔಟ್ ಮಾಡಿದ್ರಲ್ಲ, 4 2 1 minus 3 8 minus 14 7 minus 3 14. ಓಕೆ, A ವ್ಯಾಲ್ಯೂ ಎಷ್ಟು ನಮಗೆ 1 1 1 1 2 minus 3 and 2 minus 1 3. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ, ಏನ್ ಬರುತ್ತೆ 4 1 4 plus 2 plus 2 ಬರುತ್ತೆ. ಇವಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ 4 plus 2 to the 4 minus 1 4 1 4 minus 5 to the 6 plus 3 ಇಷ್ಟು ಬರುತ್ತೆ. Then
second row first column ನ multiply ಮಾಡಿ -3 plus 8 minus 14 2s are 28. Next second row second column ನ multiply ಮಾಡಿ -3 plus 8 2s are 16 minus into minus plus 14 ಬರುತ್ತೆ. Then -3 minus 24 8 3s are 21 and minus 14 3s are 42 42 then 7 ಇವಾಗ third row first column ನ multiply ಮಾಡಿ okay 7 minus 3 plus 28 then 7 minus 3 to the 6 minus 14 then 7 minus 2 to minus plus this is a 9 plus 14 3 is a 42. okay ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಏನು ಬರುತ್ತೆ ನಮಗೆ 6 7 8 8 minus 1 7 then ಇದೆಷ್ಟು ಬರುತ್ತೆ ನಮಗೆ 4 minus 6 ಎಷ್ಟು ಬರುತ್ತೆ -2 plus 3 1 ಓಕೆ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ -3 plus 8 minus 28 ಎಷ್ಟು ಬರುತ್ತೆ -20 ಓಕೆ -20 -23 ಬರುತ್ತೆ ಇದು ದೆನ್ ಇದೆಷ್ಟು ಬರುತ್ತೆ ನಮಗೆ ಇದು 30 16 14 ಎಷ್ಟಾಗುತ್ತೆ ನಮಗೆ 30 ಆಗುತ್ತೆ ಇದು 27 ದೆನ್ ಇದೆಷ್ಟು ಬರುತ್ತೆ ನಮಗೆ ಇದೆಷ್ಟು ಬರುತ್ತೆ ನಮಗೆ -3 -24 and -42 ಎಷ್ಟು ಬರುತ್ತೆ -42 ಎಷ್ಟು ಬರುತ್ತೆ -69 then ಇದೆಷ್ಟು ಬರುತ್ತೆ 7 -3 ಎಷ್ಟು 4 ಇದೆಷ್ಟು 32 ಬರುತ್ತೆ then ಇದೆಷ್ಟು ಬರುತ್ತೆ ನಮಗೆ -7 -30 ಬರುತ್ತೆ then what you get here 57 7 okay ಇದೆಷ್ಟು 42 9 ಎಷ್ಟು ಬರುತ್ತೆ 51 ಬರುತ್ತೆ okay 51 58 okay this is a cube okay ಇವಾಗ ಎಲ್ಲಾ ವ್ಯಾಲ್ಯೂಸ್ ನು ಇದರ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಎಲ್ಲಾ ವ್ಯಾಲ್ಯೂಸ್ ನು ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ okay you get the required solution a cube ಕಂಡೀಷನ್ ಮಾಡ್ಕೊಳ್ಳಿ ಏನಿದೆ ಕಂಡೀಷನ್ LHS a cube ಏನಿದೆ a cube minus 6a square plus 5a plus 11i okay that is equal to a cube ಎಷ್ಟಿದೆ ನಮಗೆ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ 8 let's just ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 8 7 1 minus 23 27 minus 69 32 minus 13 58 minus 6 into a square is to 4 to 1 minus 3 8 minus 14 then 7 minus 3 14 then similarly plus 5 into a value is to a value 1 1 2 minus 3 then 2 minus 1 3 then plus 11 into identity matrix 3 by 3 identity matrix so 1 0 0 0 1 0 0 0 1
ಇದನ್ನು ವೆರಿಫೈ ಮಾಡಿ. ಓಕೆ, ಫಸ್ಟ್ ಇದನ್ನು ಬ್ಯಾಲೆನ್ಸ್ ಎಲ್ಲದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಫಸ್ಟು. ಓಕೆ, ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ, 6 4s 24. ಇದನ್ನು ಈ ವ್ಯಾಲ್ಯೂಸ್ನ ಇದ್ರ ಒಳಗಡೆ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನು ಬರುತ್ತೋ 6 4s 24, 6 2s 12, 6 and 6 3s 18 and 6 8s 48 and minus 14 6s 84 and 6 7s 42 and minus 6 is 18 is 84. Similarly, ಇದನ್ನು multiply ಮಾಡ್ಕೊಳ್ಳಿ. 5 10 minus 15 10 minus 5 15. Okay, plus ಇದನ್ನು multiply ಮಾಡಿ. 11 0 0 11 0 0 0 11. Okay, ಎಲ್ಲ ವ್ಯಾಲ್ಯೂಸ್ನು ಬರ್ಕೊಳ್ಳಿ. ಏನು ಬರುತ್ತೆ, 8 minus 24 plus 5 plus 11, then 7 minus 12 plus 5, then 1 minus 6 plus 0. ಇಲ್ಲೂ ಕೂಡ 0 ಬರುತ್ತೆ. ಇದು minus 23 minus into minus plus 18 plus 5 plus 0. Then 27 minus 48 plus 10 plus 11 and 23 this is plus 5 plus 0. Okay, similarly ಎಲ್ಲ ವ್ಯಾಲ್ಯೂಸ್ನು ಇದು ಮಾಡಿ. minus 69 plus 84 minus 15 plus 0, then 32 minus 42 plus 10 plus 0. ಸೇಮ್ ಪೊಸಿಷನ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಆಡ್ ಮಾಡ್ಕೊಳ್ಳಿ. ಓಕೆ, ಸೇಮ್ ಪೊಸಿಷನ್ ಅಲ್ಲಿ ಇರಬೇಕು ಎಲಿಮೆಂಟ್ಸ್. ಮತ್ತೆ minus 13 plus 18 minus 5 plus 0, then 58 minus 84 plus 11. ಓಕೆ, ಇದನ್ನ ಆಡ್ ಮಾಡ್ಕೊಳ್ಳಿ ಇವಾಗ. ಓಕೆ, ಇದನ್ನ ಎಲ್ಲದನ್ನು ಆಡ್ ಮಾಡಿ. ನಿಮಗೆ ಯು ಗೆಟ್ ದಿ ರಿಕ್ವೈರ್ಡ್ ಆನ್ಸರ್. 8 minus 24 plus 5 plus 11 ಎಷ್ಟಾಗುತ್ತೆ ನಮಗೆ? ಇದು 0. ಇದು ಕೂಡ ನಮಗೆ 0 ಆಗುತ್ತೆ. 7 minus 12 plus 5 ಎಷ್ಟಾಗುತ್ತೆ? 0. minus 5 plus 5 0 ಆಗುತ್ತೆ. 1 minus 6 ಎಷ್ಟು? minus 5 minus plus 5 0. then ಇದು minus 23 plus 18 ಎಷ್ಟು ನಮಗೆ? minus 5 plus 5 ಎಷ್ಟು? 0. then 27 minus 27 plus 10 plus 11 ಮಾಡಿ. ಏನು ಬರುತ್ತೆ? 48 minus 48 ಎಷ್ಟು? 0. ಸಿಮಿಲರ್ಲಿ ಇದು ನಮ್ಗೆ ಎಷ್ಟು ಬರುತ್ತೆ? 84 minus 69 plus 84 minus 15 ಎಷ್ಟಾಗುತ್ತೆ ನಮಗೆ? ಇದು 0 ಆಗುತ್ತೆ. ಸಿಮಿಲರ್ಲಿ 32 minus 42 plus 10. ಓಕೆ, ಇದು ಎಷ್ಟಾಗುತ್ತೆ ನಮಗೆ? 0. ಓಕೆ, ಸಿಮಿಲರ್ಲಿ minus 13 plus 18 minus 5. ಓಕೆ, 0 ಆಗುತ್ತೆ. ಸಿಮಿಲರ್ಲಿ ಇದು ಕೂಡ ನಮ್ಗೆ ಏನಾಗುತ್ತೆ? 58 minus 84 plus 58 minus 84 plus 11 ಎಷ್ಟಾಗುತ್ತೆ ನಮಗೆ? ಇದು 0 ಆಗುತ್ತೆ ನಮಗೆ.
ಓಕೆ ವಿ ಮಿಸ್ಡ್ 15 ಮಿಸ್ ಆಗಿದೆ ಇಲ್ಲಿ ನೋಡಿ. ಫಸ್ಟ್ 15 ಇರಬೇಕು. ಓಕೆ ಇದು -15 ಬರುತ್ತೆ, +15 ಎಷ್ಟು 0. ಓಕೆ ದಿಸ್ ಈಸ್ RHS. therefore a cube minus ಎಷ್ಟು 6a square plus 5a plus 11i is equal to 0 verified. ಓಕೆ ಗೊತ್ತಾಯ್ತಲ್ಲ ಈ ಪ್ರಾಬ್ಲಮ್ನ ಹೆಂಗೆ ಸಿಂಪ್ಲಿಫೈ ಮಾಡಬೇಕಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.